ಪ್ರಿಯ ವಿದ್ಯಾರ್ಥಿಗಳೇ, ಆತ್ಮೀಯ ಪಾಲಕರೇ ಹಾಗೂ ನನ್ನ ನೆಚ್ಚಿನ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಅಪ್ಪಾಜಿ ಅಕ್ಷರ ಪಾಠಶಾಲೆಗೆ ಸ್ವಾಗತ. ನಾನು ಇವತ್ತು ನಿಮ್ಮೊಂದಿಗಿದ್ದೇನೆ. ಹೊಸ ವಿನೂತನ ಪ್ರಯತ್ನದೊಂದಿಗೆ NMMS ಪರೀಕ್ಷೆ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಮೆಂಟಲ್ ಅಬಿಲಿಟಿಯ ಸರಣಿ ವಿಡಿಯೋಗಳನ್ನು ಆರಂಭದೊಂದಿಗೆ. ನಾವಿವತ್ತು ದಾಳಗಳು ಅಂತಕ್ಕಂಥ ಹೊಸ ಚಾಪ್ಟರನ್ನು NMMS ಪರೀಕ್ಷೆಯ ಉಪಯುಕ್ತತೆಯನ್ನು ಅನುಸರಿಸಿಕೊಂಡು ದಾಳಗಳನ್ನು ಕಲಿಯೋಣ ಇವತ್ತು. ದಾಳಗಳಲ್ಲಿ ನಮಗೆ ಮುಖ್ಯವಾಗಿ ದಾಳ ಅಂತಂದರೆ ನಾವು ಲೂಡೋ ಗೇಮ್ನಲ್ಲಿ ಹಾಡುವಾಗ ಆಟಿಕೆಯನ್ನು ಬಳಸ್ತೀವಿ. ಸಾಮಾನ್ಯವಾಗಿ ದಾಳ ಅಂತಂದರೆ 6 ಮುಖಗಳನ್ನು ಹೊಂದಿರತಕ್ಕಂಥ ಒಂದು ದಾಳ ಈ ರೀತಿಯಾಗಿರ್ತದೆ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದನ್ನು ನಾವು ಮುಖಗಳು ಅಂತೇಳಿ ಕರಿತೀವಿ. 1 2 ಇದು 3. ಈ ಕಡೆ ಒಂದು 4 5 ಇದೊಂದು ಮುಖ. ಇದು 6 ಮುಖಗಳನ್ನು ಒಳಗೊಂಡಿದ್ದು 8 ಶೃಂಗಗಳನ್ನು ಒಳಗೊಂಡಿದೆ. ಶೃಂಗಗಳಂತಂದರೆ ನಾವು ಮೂಲೆಗಳು ಅಂತೇನು ಕರಿತೀವಲ್ಲ, ಅವುಗಳಿಗೆ ನಾವು ಶೃಂಗಗಳಂತೇಳಿ ಕರಿತೀವಿ. 1 2 3 4 5 6 7 8 ಈ 8 ಶೃಂಗಗಳನ್ನು ಒಳಗೊಂಡಿದೆ. ದಾಳಗಳಲ್ಲಿ ನಮಗೆ ಎಷ್ಟು ಶೃಂಗಗಳು ಅಂತ ಕೇಳಿದ್ರೆ ಶೃಂಗಗಳು ಬಂದ್ಬಿಟ್ಟು 8. ಹಾಗೇನೆ ಮುಖಗಳು ಅಂತ ಕೇಳಿದ್ರೆ 6 ಮುಖಗಳಿರ್ತವೆ. ಇವೆಲ್ಲ ಇದು ಪ್ರಮುಖವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಮೂಲಾಂಶಗಳು. ಇದ್ರ ಜೊತೆಗೆ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಇಲ್ಲಿ 2 ದಾಳಗಳನ್ನು ಕೊಟ್ಬಿಟ್ಟು ಈ ರೀತಿಯಾಗಿ ದಾಳಗಳಿರ್ತವೆ. ನಮಗೆ ಸಾಮಾನ್ಯವಾಗಿ ನಾವು 3D ಆಕಾರದಲ್ಲಿ ಒಂದು ದಾಳವನ್ನು ನೋಡ್ತೀವಿ. ನಾವು ಈ ರೀತಿಯಾಗಿ ದಾಳವನ್ನು ನೋಡಿದಾಗ ನಮಗೆ ಕೇವಲ 3 ಮುಖಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತವೆ. ಇನ್ನುಳಿದಂತಹ 3 ಮುಖಗಳು ಹಿಂದೆ ಇರ್ತವೆ, ಅವುಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅವುಗಳನ್ನ ನಾವು ಅಭಿಮುಖಗಳು ಅಂತೇಳಿ ಕರಿತೀವಿ. ಅಭಿಮುಖಗಳು ಅಂತೇಳಿ ಕರೆದಾಗ ಅಲ್ಲಿ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. 2 ದಾಳಗಳನ್ನ ಕೊಟ್ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ 2 ದಾಳಗಳನ್ನ ಕೊಟ್ಟು ಈ ಯಾವುದೇ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು 1ರ ಅಭಿಮುಖ ಯಾವುದು ಅಥವಾ 3ರ ಅಭಿಮುಖ ಯಾವುದು ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಯಾವ ರೀತಿಯಾಗಿ ಉತ್ತರ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಾಳಗಳ ಮೇಲೆ ನಮಗೆ ಪ್ರಮುಖವಾಗಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ, ಇಲ್ಲಿ ನೋಡಿ, 2 ದಾಳಗಳನ್ನ ಕೊಟ್ಟುಬಿಟ್ಟು 2 ದಾಳಗಳ ಸ್ಥಿತಿಗಳನ್ನ ಕೊಟ್ಟು ನಮಗೆ ಪ್ರಶ್ನೆಗಳನ್ನ ಈ ದಾಳಗಳಲ್ಲಿರುವ 5ರ ಅಭಿಮುಖ ಸಂಖ್ಯೆ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ತಾರೆ. 5 ಆಗಿರ್ಬೋದು, ಇಲ್ಲಿರ್ತಕ್ಕಂಥ 1 3 2 6 ಈ ರೀತಿ ಯಾವುದೇ ಸಂಖ್ಯೆಯನ್ನ ಕೇಳಬಹುದು ನಿಮಗೆ. ಇಲ್ಲಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ದಾಳಗಳಲ್ಲಿ 5ರ ಅಭಿಮುಖ ಸಂಖ್ಯೆ ಯಾವುದು ಅಂತೇಳಿ ಇಲ್ಲಿ ನಮಗೆ ಪ್ರಶ್ನೆಯನ್ನ ಕೇಳಿದ್ರೆ, ಈ ರೀತಿಯಾಗಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ನಾವು ಯಾವ ರೀತಿಯಾಗಿ ಉತ್ತರವನ್ನ ನೀಡಬೇಕಂತ ನೋಡೋದಾದ್ರೆ, ಪ್ರಮುಖವಾಗಿ ಯಾವುದೇ 2 ದಾಳಗಳ ಸ್ಥಿತಿಗಳನ್ನು ಕೊಟ್ಟಾಗ 2 ಕೊಡಬಹುದು, 3 ಕೊಡಬಹುದು, ನಿಮಗೆ 4 ದಾಳಗಳ ಸ್ಥಿತಿಗಳನ್ನ ಕೊಡಬಹುದು. ನಮ್ಗೆ ಇಲ್ಲಿ ದಾಳಗಳ ಮುಖಗಳಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದರಲ್ಲಿ ಸಂಖ್ಯೆಗಳನ್ನ ಕೊಡಬಹುದು, ಚಿಹ್ನೆಗಳನ್ನ ಕೊಡಬಹುದು, ಅಥವಾ ABCDಗಳನ್ನ ನಿಮಗೆ ಇಂಗ್ಲಿಷ್ ವರ್ಣಮಾಲೆಗಳನ್ನ ಕೂಡ ಕೊಡಬಹುದು. ಇಲ್ಲಿ ನಮ್ಗೆ ಏನು ಆಗ್ತದೆ ಅಂತಂದ್ರೆ, ನಾವು ಪ್ರಮುಖವಾಗಿ ನೋಡೋದಾದ್ರೆ ಇಲ್ಲಿ ನಮ್ಗೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ರೆ ಅನ್ನೋದು ನೋಡು. ನಮ್ಗೆ ಇಲ್ಲಿ ಈ ದಾಳಗಳಲ್ಲಿ 5ರ ಅಭಿಮುಖ ಸಂಖ್ಯೆ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನಮ್ಗೆ ಫಸ್ಟ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, 2 ದಾಳಗಳನ್ನ ಕೊಟ್ಟಾಗ ಅವುಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಂಖ್ಯೆ ಇದ್ದೇ ಇರ್ತದೆ. ಆ ಒಂದು ಸಂಖ್ಯೆಯನ್ನ ನಾವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ದಾಳಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಂಖ್ಯೆ ಯಾವುದು ಇದೆ ಅಂತಂದ್ರೆ, ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಿಲ್ಲಿ. ನಮ್ಗೆ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಸಂಖ್ಯೆ ಇಲ್ಲೂ 3 ಇದೆ. ಈ ದಾಳದಲ್ಲಿ ಕೂಡ 3 ಇದೆ. ಈ ರೀತಿಯಾಗಿ ಬಂದಾಗ ನಾವು ಆ ಸಂಖ್ಯೆಯನ್ನ ಗಡಿಯಾರದ ಆಕಾರದಲ್ಲಿ ಆ ಸಂಖ್ಯೆಯನ್ನ ದಾಳವನ್ನ ಗಡಿಯಾರದ ಆಕಾರದಲ್ಲಿ ತಿರುಗಿಸಿ ಆ ಸಂಖ್ಯೆಗಳನ್ನ ನಾವು ಬರಿಬೇಕು. ಇಲ್ಲಿ ನೋಡಿ, ಈ ದಾಳವನ್ನ ತೆಗೆದುಕೊಂಡಾಗ ಗಡಿಯಾರದ ಆಕಾರ ಅಂದ್ರೆ ಈ ರೀತಿಯಾಗಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತೇಳಿ ಕರೀತೀವಿ. ಈ 3ನ್ನ ಹಾಗೇನೆ ಈ 3ನ್ನ ಈ ರೀತಿಯಾಗಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾವು ಆ ಸಂಖ್ಯೆಗಳನ್ನ ಬರೆದುಕೊಳ್ಬೇಕು. ಇಲ್ಲಿ ನೋಡಿ, ಈ 3 ಸಂಖ್ಯೆಯನ್ನ 3, ನೆಕ್ಸ್ಟ್ ಬರ್ತಕ್ಕಂಥದ್ದು 5, ಹಾಗೇನೆ 1 ಅಂತೇಳಿ ನಾನು ಎ ದಾಳವನ್ನ ಬರ್ಕೊಂಡಿದ್ದೀನಿ. ಹಾಗೇನೆ ಬಿ ದಾಳದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನ ಈ 2ರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಸಂಖ್ಯೆಯಿಂದ ನಾನು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ಈ 3ನ್ನ 3 2 6 ಅಂತೇಳಿ ಈ ಎಲ್ಲ ಸಂಖ್ಯೆಗಳನ್ನ ಬರ್ಕೊಂಡು, ಇವಾಗ ಇಲ್ಲಿರ್ತಕ್ಕಂಥ ಸಂಖ್ಯೆಗೆ ಬಂದಿರತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆ ಏನಾಗಿರುತ್ತೆ ಅಂದ್ರೆ ಆ ಸಂಖ್ಯೆಯ ಅಭಿಮುಖ ಸಂಖ್ಯೆ ಆಗಿರ್ತದೆ. ಹಾಗಾದ್ರೆ ನಮ್ಗೆ ಪ್ರಶ್ನೆ ಏನಂತ ಕೇಳಿದರೆ, ಈ ದಾಳಗಳಲ್ಲಿ 5ರ ಅಭಿಮುಖ ಸಂಖ್ಯೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದರೆ, ಹಾಗಾದ್ರೆ ಇಲ್ಲಿ ನೋಡಿ 5ರ
ಅಭಿಮುಖ ಸಂಖ್ಯೆ ಯಾವ್ದಾಗುತ್ತಂತಂದ್ರೆ 5ರ ಅಭಿಮುಖ ಏನ್ ಬಂದಿದೆ ನಮ್ಗೆ ಇಲ್ಲಿ 2 ಬಂದಿದೆ. ಹಾಗಾಗಿ ನಮ್ಗೆ ಉತ್ತರ ಏನಾಗ್ತಂದ್ರೆ 5ರ ಅಭಿಮುಖ 2 ಆಗ್ತದೆ. ಸೊ ಈ ರೀತಿಯಾಗಿ ನಾವು ಈ ಪ್ರಶ್ನೆಗಳನ್ನ, ಈ ದಾಳಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೊಟ್ರೆ ನಾವು ಈ ರೀತಿಯಾಗಿ ಉತ್ತರವನ್ನ ಕಂಡುಕೊಳ್ಳಬೇಕು. ಹಾಗೇನೆ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಕೇಳಿದ್ರೆ, ಸೊ ಇನ್ನೊಂದನ್ನ ನೋಡೋಣ. ಇವಾಗ ನಾವು 2ನೇ ಪ್ರಶ್ನೆಯನ್ನ ನೋಡೋಣ. ಸೊ ಇಲ್ಲಿ 2 ದಾಳಗಳ ಮಾದರಿಗಳನ್ನ, ಸ್ಥಿತಿಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಇದು ಎ ಅಂತೇಳಿ ಕನ್ಸಿಡರ್ ಮಾಡಿ, ಇದನ್ನ ಬಿ ಅಂತೇಳಿ ಕನ್ಸಿಡರ್ ಮಾಡಿ. ಇಲ್ಲಿ ಕೂಡ ಆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಈ ದಾಳಗಳಲ್ಲಿ 2ರ ಅಭಿಮುಖ ಸಂಖ್ಯೆ ಯಾವುದು ಅಂತೇಳಿ ನಮ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, 2 ದಾಳಗಳನ್ನ ನೋಡಿದಾಗ ಸಾಮಾನ್ಯವಾಗಿರ್ತಕ್ಕಂಥ ಸಂಖ್ಯೆಯನ್ನ ಬರೆದುಕೊಳ್ಬೇಕು ಮೊದಲು. ಸೊ ಈ ದಾಳಗಳಲ್ಲಿ ಯಾವುದು ಸಾಮಾನ್ಯವಾಗಿದೆ ಸಂಖ್ಯೆ, ಈ ದಾಳದಲ್ಲಿ 4 ಇದೆ. ಅದೇ ರೀತಿಯಾಗಿ ಈ ದಾಳದಲ್ಲಿ ಕೂಡ 4 ಇದೆ. ಸೊ ಅವೆರಡನ್ನ ಬರ್ಕೊಟ್ರು, ಪಕ್ಕದಲ್ಲಿ ಬರ್ಕೊಟ್ರೆ ಸೊ ಇಲ್ಲಿ ಇದು 4ರಿಂದ ನಾವೇನ್ ಮಾಡಬೇಕು, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಈ ದಾಳವನ್ನ ತಿರುಗಿಸಿ ಆ ಸಂಖ್ಯೆಗಳನ್ನ ಬರೆದುಕೊಳ್ಬೇಕು. ಇಲ್ಲಿ ಕೂಡ ಈ 4ರಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಆ ದಾಳವನ್ನ ತಿರುಗಿಸಿ ಆ ಸಂಖ್ಯೆಗಳನ್ನ ನಾವು ಬರ್ಕೊಳ್ಬೇಕು. ಸೊ ಇಲ್ಲಿ 4 ಆದ ನಂತರ ಬರ್ತಕ್ಕಂಥ ಸಂಖ್ಯೆ 2, 2 ಆದ ನಂತರ 5, 5 ಆದ ನಂತರ ಮತ್ತೆ 4 ಬರುತ್ತೆ. ನಾನು 4 ಆಲ್ರೆಡಿ ಬರ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಈ ದಾಳದಲ್ಲಿ 4 ಬರ್ಕೊಂಡಿದ್ದೀನಿ, 6 ಹಾಗೇನೆ 3. ಸೊ ಈ ದಾಳಗಳಲ್ಲಿ ನಮ್ಗೆ ಪ್ರಶ್ನೆ 2ರ ಅಭಿಮುಖ ಸಂಖ್ಯೆ ಯಾವ್ದಂತ ಕೇಳಿದರೆ, ಇಲ್ಲಿ ನಮ್ಗೆ ಬಂದಿರತಕ್ಕಂಥ ಸಂಖ್ಯೆ ಯಾವುದು, 2ರ ಅಭಿಮುಖ ಸಂಖ್ಯೆ 6. ಹಾಗಾದ್ರೆ 2ರ ಅಭಿಮುಖ ಸಂಖ್ಯೆ ಉತ್ತರ ಎಷ್ಟು, 6. ಸೊ ಈ ರೀತಿಯಾಗಿ ನಾವು ಮಾಡಬೇಕು. ಅದೇ ರೀತಿಯಾಗಿ ನಿಮ್ಗೆ ಪ್ರಶ್ನೆ ಇಲ್ಲಿ 5ರ ಅಭಿಮುಖ ಕೇಳಿದ್ರು ಅಂತಂದ್ರೆ 5ರ ಅಭಿಮುಖ ಏನಾಗ್ತದೆ, 3 ಆಗ್ತದೆ. 3ರ ಅಭಿಮುಖ 5, 5ರ ಅಭಿಮುಖ 3. ಹಾಗಾದ್ರೆ ನಮ್ಗೆ 4ರ ಅಭಿಮುಖ ಕೇಳಿದ್ರು ಅಂತಂದ್ರೆ ಯಾವ ರೀತಿಯಾಗಿ ನೋಡ್ಬೇಕು ಇಲ್ಲಿ ನೋಡಿ. ಸೊ ಒಂದು ದಾಳದಲ್ಲಿ ನಮ್ಗೆ 6 ಮುಖಗಳಿರ್ತಾವದಲ್ವಾ. ಸೊ ಆ 6 ಮುಖಗಳಲ್ಲಿ ನಮ್ಗೆ ಸೊ ಇಲ್ಲಿ ಏನೋ ಒಂದು ಸಂಖ್ಯೆ ಮಿಸ್ ಆಗಿದೆ. ಅದೇ ಸಂಖ್ಯೆ ಏನಾಗಿರ್ತದೆ ಅಂದ್ರೆ 4ರ ಅಭಿಮುಖ ಸಂಖ್ಯೆ ಆಗಿರ್ತದೆ. ಹಾಗಾದ್ರೆ ನಮ್ಗೆ ಮಿಸ್ ಆಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ 2 ಇದೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೇನಿಲ್ಲ, 1 ಇಲ್ಲ. ಆ 1 ಏನಾಗ್ತಂದ್ರೆ 4ರ ಅಭಿಮುಖ ಸಂಖ್ಯೆ ಆಗ್ತದೆ. ಸೊ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ದಾಳಗಳ ಮೇಲಿನ ಸಮಸ್ಯೆಗಳಿಗೆ ನಾವು ಸೊ ಸರಿಯಾಗಿ ಈ ಈಸಿ ವೇನಲ್ಲಿ ಸೊ ಆನ್ಸರ್ ಅನ್ನ ಮಾಡಬಹುದು. ಸೊ ಇನ್ನೊಂದ್ಸರಿ ನಾ ABCD ಕೊಟ್ಟರು ಅಂದ್ರೆ ಹೇಗ್ ಮಾಡ್ಬೇಕು, ಚಿಹ್ನೆಗಳನ್ನ ಕೊಟ್ರೆ ಹೇಗ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಸೊ ಇನ್ನೊಂದು ಪ್ರಶ್ನೆಯನ್ನ ನೋಡೋದಾದ್ರೆ, ಸೊ 3ನೆಯ ಪ್ರಶ್ನೆ. ಸೊ ಈ ಪ್ರಶ್ನೆಯಲ್ಲಿ ನಮ್ಗೆ ಇಂಗ್ಲಿಷ್ ವರ್ಣಮಾಲೆಗಳನ್ನ ಕೊಟ್ಟಿದ್ದಾರೆ. ಸೊ ಇಂಗ್ಲಿಷ್ ವರ್ಣಮಾಲೆಗಳನ್ನ ಕೊಟ್ಟಾಗ ನಮ್ಗೆ 2 ದಾಳಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ CAB ಹಾಗೇನೆ ADF ಅನ್ನ ಕೊಟ್ಟಿದ್ದಾರೆ. ನಾವು 2 ದಾಳಗಳನ್ನ ನೋಡಿದಾಗ ಅಲ್ಲಿರ್ತಕ್ಕಂಥ ಸಾಮಾನ್ಯ ಅಕ್ಷರ ಯಾವುದು ಅಂತೇಳಿ ಮೊದಲು ನೋಡ್ಬೇಕಂತ ಹೇಳಿದೆ ನಾನು. ಇಲ್ಲಿ ಸಾಮಾನ್ಯ ಅಕ್ಷರ ಏನಾಗಿದ್ದಾವೆ ಅಂತಂದ್ರೆ, ಸೊ A ಇದೆ, ಇಲ್ಲೂ ಕೂಡ A ಇದೆ. ಅದನ್ನ ಫಸ್ಟ್ ನೀವು ಬರ್ಕೊಡ್ರಿ. ಇಲ್ಲಿ A ಇದೆ, ಇಲ್ಲೂ ಕೂಡ A ಇದೆ. ನೆಕ್ಸ್ಟ್ ಇದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅಕ್ಷರಗಳನ್ನ ನಾವೇನ್ ಮಾಡಬೇಕು, ಬರೆದುಕೊಳ್ಳಬೇಕು. ಸೊ ಇಲ್ಲಿ A ಬರ್ಕೊಂಡಾದ ನಂತರ B ಇದೆ, B ಆದ ನಂತರ C ಇದೆ. ಹಾಗೇನೆ ಈ ಒಂದು ದಾಳದಲ್ಲಿ A ಆದ ನಂತರ D ಇದೆ, D ಆದ ನಂತರ F ಇದೆ. ಈಗ ನಾವು ಯಾವ ದಾಳದ ಯಾವ ಒಂದು ಅಭಿಮುಖದ ಅಕ್ಷರ, ಯಾವ ಅಕ್ಷರದ ಅಭಿಮುಖ ಯಾವ ಅಕ್ಷರ ಅಂತೇಳಿ ಗೊತ್ತಾಗ್ತದೆ. ಸೊ ಇಲ್ಲಿ ನಮ್ಗೆ ಏನ್ ಅಭಿಮುಖ A ಬಂದಿದೆ ಅಂತಂದ್ರೆ, ನಾವು ಇಲ್ಲಿರ್ತಕ್ಕಂಥ ಯಾವುದೋ ಒಂದು ಅಕ್ಷರ, 6 ಅಕ್ಷರಗಳಲ್ಲಿ ಒಂದು ಅಕ್ಷರ ಏನಾಗಿರ್ತದಂದ್ರೆ ಇಲ್ಲಿ ನಾವು ಇಲ್ಲಿ ಬಂದಿರೋದಿಲ್ಲ. ಅದೇ ಒಂದು ಅಕ್ಷರ ಏನಾಗಿರ್ತಂತಂದ್ರೆ ಏನ ಅಭಿಮುಖ ಆಗಿರ್ತದೆ. ಹಾಗಾದ್ರೆ ಇಲ್ಲಿ A ಇದೆ, B ಇದೆ, C ಇದೆ, D ಇದೆ. ಸೊ ಇಲ್ಲಿ ಹಾಗಾದ್ರೆ ಏನೋ ಒಂದು ಅಕ್ಷರ ತಪ್ಪಾಗಿದೆ ಅಥವಾ ತಪ್ಪಿ ಹೋಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಾವು ಇಂಗ್ಲಿಷ್ ವರ್ಣಮಾಲೆಗಳನ್ನ ಸರಿಯಾಗಿ ಬರೆದಾಗ ABCDEF 6 ಅಕ್ಷರಗಳವರೆಗೆ ಸೊ ಇದು ಬರ್ತದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಮಿಸ್ ಆಗಿರ್ತಕ್ಕಂಥದ್ದು A ಇದೆ, B ಇದೆ, C ಇದೆ, D ಇದೆ. D ಆದ ನಂತರ ಏನ್ ಬರ್ಬೇಕಾಗಿತ್ತು, E ಬರ್ಬೇಕಾಗಿತ್ತು. ಆದ್ರೆ ನಮಗ್ ಬಂದಿರ್ತಕ್ಕಂಥದ್ದೇನಿಲ್ಲಿ F ಬಂದಿದೆ. ಹಾಗಾದ್ರೆ ಏನ ಅಭಿಮುಖ ಏನಾಗ್ತದೆ ಅಂತಂದ್ರೆ ಅಲ್ಲಿ ತಪ್ಪಿ ಹೋಗಿರ್ತಕ್ಕಂಥ ಅಕ್ಷರವೇ ಏನ ಅಭಿಮುಖ ಆಗಿರ್ತದೆ. ಹಾಗಾದ್ರೆ ಇಲ್ಲಿ ತಪ್ಪಿ ಹೋದಂತ ಅಕ್ಷರ E ಆಗಿದೆ. ಆದ್ದರಿಂದ ನಮಗಿಲ್ಲಿ ಏನ ಅಭಿಮುಖ ಯಾವುದಾಗುತ್ತಂತಂದ್ರೆ E ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಏನ ಬದಲು ಬೇರೆ ಅಕ್ಷರಗಳನ್ನ ಕೊಟ್ಟಿದ್ರೆ B ನ ಅಭಿಮುಖ ಯಾವುದು ಅಂತ ಕೇಳಿದ್ರೆ D ಆಗ್ತದೆ. ಹಾಗೇನೆ D ನ ಅಭಿಮುಖ ಯಾವುದು ಅಂತ ಕೇಳಿದ್ರೆ B ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ C ನ ಅಭಿಮುಖ F ಆಗ್ತದೆ, F ನ ಅಭಿಮುಖ C ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಾಗ ನಾವು
ಕ್ಲಾಕ್ ವೈಸ್ ಡೈರೆಕ್ಷನ್ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಅಕ್ಷರವನ್ನ ತೆಗೆದುಕೊಂಡು ನಾವೇನ್ ಮಾಡಬೇಕು, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಿಕೊಂಡು ಆ ಅಕ್ಷರಗಳನ್ನ ಬರೆದುಕೊಳ್ಬೇಕು. ಇದೇ ರೀತಿಯಾಗಿ ಚಿಹ್ನೆಗಳನ್ನ ಕೂಡ ಕೇಳ್ತಾರೆ, ಅದೊಂದು ಕೂಡ ನೋಡೋಣ. ಚಿಹ್ನೆಗಳನ್ನ ಕೊಟ್ಟಾಗ ಯಾವ ರೀತಿಯಾಗಿ ನಾವು ದಾಳಗಳಲ್ಲಿರ್ತಕ್ಕಂಥ ಲೆಕ್ಕಗಳನ್ನ ಬಿಡಿಸೋದು ಅಂತಂದ್ರೆ, ಸೊ ಇಲ್ಲಿ ಈ ದಾಳಗಳಲ್ಲಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ದಾಳಗಳಲ್ಲಿ ಭಾಗಾಕಾರ ಚಿಹ್ನೆಯ ಅಭಿಮುಖ ಚಿಹ್ನೆ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಕೊಟ್ಟಿರ್ತಕ್ಕಂಥ ದಾಳಗಳನ್ನ ನಾವು ಗಮನಿಸಬೇಕು. ಆಗ್ಲೇ ನಾನು ಹೇಳಿದೆ, 2 ದಾಳಗಳನ್ನ ಕೊಟ್ಟಾಗ ಅಲ್ಲಿ ಯಾವುದೋ ಒಂದು ಚಿಹ್ನೆ ಆಗಿರ್ಬೋದು, ಅಕ್ಷರ ಆಗಿರ್ಬೋದು, ಸಂಖ್ಯೆ ಆಗಿರ್ಬೋದು. ಸೊ ಸಾಮಾನ್ಯವಾಗಿರುತ್ತೆ, 2 ದಾಳಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದನ್ನ ನಾವು ತೆಗೆದುಕೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಚಿಹ್ನೆ, ಇಲ್ಲೂ ಕೂಡ ಪ್ಲಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಇದೆ. ಅವೆರಡನ್ನ ನೀವು ಬರೆದುಕೊಳ್ಬೇಕು. ಈ ಕಡೆ ಕೂಡ ಪ್ಲಸ್, ಈ ಕಡೆ ಕೂಡ ಪ್ಲಸ್. ಬರ್ಕೊಂಡಾದ ನಂತರ ಇದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾವೇನ್ ಮಾಡಬೇಕು, ರೊಟೇಟ್ ಮಾಡಬೇಕು. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಿಕೊಂಡು ಬಂದಿರತಕ್ಕಂಥ ಚಿಹ್ನೆಗಳನ್ನ ನಾವು ಬರ್ಕೊಳ್ಬೇಕು. ಈ ಕಡೆ ಪ್ಲಸ್ ಬರ್ಕೊಂಡಾದ ನಂತರ ಮೈನಸ್ ಇದೆ, ಮೈನಸ್ ಆದ ನಂತರ ಡಿವೈಡೆಡ್ ಬೈ ಇದೆ. ಸೊ ನೆಕ್ಸ್ಟ್ ಈ ಬಿ ದಾಳದಲ್ಲಿ ಏನಿದೆ, ಪ್ಲಸ್ ಇದೆ, ಫ್ಲವರ್ ಬ್ರಾಕೆಟ್ ಇದೆ, ಓಪನ್ ಅಂಡ್ ಕ್ಲೋಸ್ ಬ್ರಾಕೆಟ್ ಇದೆ, ಹಾಗೇನೆ ಸಮಚಿಹ್ನೆ ಇದೆ. ಇವುಗಳು ಬರ್ಕೊಂಡಾಗ ನಮಗೇನು ಗೊತ್ತಾಗ್ತದೆ ಅಂತಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಭಾಗಾಕಾರ ಚಿಹ್ನೆಯ ಮುಂದೆ ಬಂದಿರತಕ್ಕಂಥ ಚಿಹ್ನೆ ಯಾವುದು, ಸಮಚಿಹ್ನೆ ಬಂದಿದೆ. ನಮ್ಗೆ ಇಲ್ಲಿ ಪ್ರಶ್ನೆ ಕೇಳಿದ್ರೆ ದಾಳಗಳಲ್ಲಿ ಭಾಗಾಕಾರ ಚಿಹ್ನೆಯ ಅಭಿಮುಖ ಚಿಹ್ನೆ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದರೆ, ಹಾಗಾಗಿ ನಮ್ಗೆ ಉತ್ತರ ಏನಾಗ್ತದೆ ಅಂತಂದ್ರೆ ಭಾಗಾಕಾರ ಚಿಹ್ನೆಯ ಅಭಿಮುಖ ಚಿಹ್ನೆ ಸಮಚಿಹ್ನೆ ಆಗಿರ್ತದೆ. ಸೊ ಈ ರೀತಿಯಾಗಿ ನಾವು ಈ ದಾಳಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದಾಗ ನಾವು ಈ ರೀತಿಯಾಗಿ ಉತ್ತರವನ್ನ ಮಾಡಬೇಕು. ಅದೇ ರೀತಿಯಾಗಿ 2 ಸಂಖ್ಯೆಗಳು ಸಮನಾಗಿದ್ದಾಗ, ಒಂದೇ ಆಗಿದ್ದಾಗ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಅಥವಾ ಚಿಹ್ನೆಗಳಲ್ಲಿ 2 ಚಿಹ್ನೆಗಳು ಸಮನಾಗಿದ್ದರೆ ಯಾವ ರೀತಿಯಾಗಿ ಮಾಡಬೇಕು. ಮುಖ್ಯವಾಗಿ ನಮಗೆ ದಾಳಗಳಲ್ಲಿ 2 ಪ್ರಕಾರಗಳು ಬರ್ತವೆ, ಒಂದು ಮುಚ್ಚಿದ ದಾಳ, ಇನ್ನೊಂದು ತೆರೆದ ದಾಳ ಅಂತಕ್ಕಂಥದ್ದು. ಸೊ ಆ 2 ವಿಧಗಳ ದಾಳಗಳ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ. ಹಾಗೇನೆ ಇನ್ನಿತರೆ ಹೆಚ್ಚಿನ ದಾಳಗಳನ್ನು, ಇಲ್ಲಿ 2 ದಾಳಗಳ ಸ್ಥಿತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಮುಂದೆ ನಿಮಗೆ 3 ದಾಳಗಳ ಸ್ಥಿತಿಗಳನ್ನು ಕೊಟ್ಟಿರ್ಬೋದು, ಅಥವಾ 4 ದಾಳಗಳ ಸ್ಥಿತಿಗಳನ್ನ ಕೊಟ್ಟಾಗ, ತೆರೆದ ದಾಳವನ್ನು ಕೊಟ್ಟಾಗ ಯಾವ ರೀತಿಯಾಗಿ ನಾವು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡು ಹಿಡಿಬೇಕು, ಉತ್ತರವನ್ನು ನೀಡಬೇಕಂತಕ್ಕಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿಯವರೆಗೆ ಯಾರೆಲ್ಲ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರಿ, ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಸೊ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.